ಒಪ್ಪಂದ ಏನು ಚೈನಾದೊಂದಿಗೆ ನಮ್ಮ ಯುದ್ಧ ಅಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವ್ರನ್ನ ಏನು ಕಳ್ಕೊಂಡ್ವಿ ಅದನ್ನು ಕುರಿತು ಒಂದು ಪ್ರತಿ ವರ್ಷ ಕೊಡ್ತಕ್ಕಂಥ ಕ್ಯಾಲೆಂಡರ್ ವರ್ಷ ಮುಗಿದ ತಕ್ಷಣವೇ ನಾವು ಕಸ್ತುಬುಟ್ಟಿಗೆ ಹಾಕ್ತೇವೆ. ಆದರೆ ಕುವೆಂಪು ಪ್ರತಿಷ್ಠಾನ ಕೊಟ್ಟಿರ್ತಕ್ಕಂಥ ಬಹುತೇಕ ಕ್ಯಾಲೆಂಡರ್ ಎಲ್ಲರ ಮನೆಯಲ್ಲಿಯೂ ಹಾಗೆ ಔಟ್ಡೇಟೆಡ್ ಅಂತ ಆದರೂ ಕೂಡ ಅಲ್ಲಿರ್ತಕ್ಕಂಥ ಫೋಟೋಗಳ ಕಾರಣಕ್ಕಾಗಿ ಎಲ್ಲರೂ ಕೂಡ ಇಟ್ಕೊಂಡು ಆಧರಿಸಿ ಫೋಟೋಗಳನ್ನು ಒಳಗೊಂಡಿರ್ತಕ್ಕಂಥ 2026ನೇ ಸಾಲಿನ ಕ್ಯಾಲೆಂಡರ್ ಬಿಡುಗಡೆ. ಕುವೆಂಪು ಅವರ ಒಂದು ಕ್ಷೇತ್ರದಿಂದ 2ನೇ ಸತಿ ನಾನು ಬರ್ತಾ ಇರೋದು. ಹೋಗಲಿಲ್ಲ ಅಧ್ಯಕ್ಷ ಶಿವಣ್ಣ ಅವರು ಅಬ್ರಾಡಲ್ಲಿ ಅವರು ಆಪರೇಷನ್ ಇದರಲ್ಲಿದ್ದರು. ಹೋದ ಸತಿ ಬರೋಕ್ಕಾಗಲಿಲ್ಲ. ಅದಕ್ಕಿಂತ ಮುಂಚೆ ಒಬ್ಬ ಉಸ್ತುವಾರಿ ಸಚಿವನಾಗಿ ಅದು ವಿಶೇಷವಾಗಿ ಇಲ್ಲಿ ಬಂದು ಕಾರ್ಯಕ್ರಮ ಮಾಡ್ತಕ್ಕಂಥದ್ದು ನನ್ನ ಭಾಗ್ಯ ಅಂತ ಹೇಳಿ ಭಾವಿಸ್ತೀನಿ. ಯಾಕಂತ ಹೇಳಿದರೆ ಈ ಪ್ರತಿಷ್ಠಾನದ ಸೃಷ್ಟಿಕರ್ತರು ಸನ್ಮಾನ್ಯ ಎಸ್ ಬಂಗಾರಪ್ಪನವರು 1991ರಲ್ಲಿ ಅಂತ ಹೇಳಿ ಭಾವಿಸ್ತೀನಿ. ಅವರು ಮುಖ್ಯಮಂತ್ರಿಗಳಿರ್ತಕ್ಕಂಥ ಸಂದರ್ಭದಲ್ಲಿ ಈ ಪ್ರತಿಷ್ಠಾನವನ್ನು ಶುರು ಮಾಡಿದರು. ಕ್ರಮೇಣ ಭಾಳ ದೊಡ್ಡ ಮಟ್ಟದಲ್ಲಿ ಭಾಳ ಅತ್ಯಂತ ಈಗ ತಾನೇ ಹೇಳಿದರು ಸನ್ಮಾನ್ಯ ಮಹಾಬಲೇಶ್ ರಾವ್ ಅವರು ನನಗೆ ಕೊಟ್ಟಿರ್ತಕ್ಕಂಥದ್ರಲ್ಲಿ ಭಾಳ ಶಿಖರದಲ್ಲಿ ಮೇಲೆ ಎತ್ತರದಲ್ಲಿ ಇರ್ತಕ್ಕಂಥ ಒಂದು ಪ್ರಶಸ್ತಿ ಅಂತ ಹೇಳಿದರೆ ಅದು ತಾವು ಕೊಟ್ಟಿರ್ತಕ್ಕಂಥದ್ದು ಅಂತ ಹೇಳಿದರೆ ಅದು ಇಲ್ಲಿಯ ಒಂದು ಭಾವನೆಯನ್ನು ಮತ್ತು ನಮ್ಮ ಶರತ್ ಅವ್ರು ಹೇಳಿದಂಗೆ ಇಡೀ ಭಾರತ ದೇಶದ ಒಂದು ಸಂಸ್ಕೃತಿ ಇಲ್ಲಿಂದ ವಿಜೃಂಭಣೆ ಆಗಿದೆ. ಅದು ಹೊರ ಬಂದಿದೆ ಅಂತ ಹೇಳಿದರೆ ತಪ್ಪಾಗಲಾರದು. ಬೇರೆಯವ್ರಿಗೂ ಕೂಡ ಗೌರವ ಕೊಡತಕ್ಕಂಥದ್ದನ್ನು ಕೂಡ ದಯವಿಟ್ಟು ಕ್ಷಮಿಸಬೇಕು. ಅವ್ರ ಕುಟುಂಬದವರೆಲ್ಲ ಇದ್ದಾರೆ, ಅವ್ರ ಅಳಿಯಂದರೆಲ್ಲ ಇದ್ದಾರೆ, ಅವ್ರ ಕುಟುಂಬದವರೆಲ್ಲ ಹೋದ ಸತಿ ಈ ಕಡೆ ಕೂತ್ಕೊಂಡಿದ್ರಿ. ನನಗೆ ನೆನಪಿದೆ 2023 ನಾವು ಕೊಡಬೇಕಾದ್ರೆ, ಯಾಕೆಂದರೆ ಹೆಲಿಕಾಪ್ಟ್ರಲ್ಲಿ ತಾವು ಬಂದಿದ್ರಿ ಅಂತ ಹೇಳಿ ಭಾವಿಸ್ತೀನಿ. ಕರೆಕ್ಟಾ? ಅದೇ ನಾನು ಅದು ಹೇಳ್ತೀನಿ, ಆ ಸ್ಟೋರಿನ ಹೇಳ್ತೀನಿ. ಭಾಳ ಸಂತೋಷ ಆಗ್ತದೆ ನನಗೆ. ಕರ್ನಾಟಕ ರತ್ನ ಅಂತ ಹೇಳಿ ಯಾಕೆ ನಾನು ಉಪಯೋಗ ಮಾಡಿದೆ ಅಂದರೆ, ಫಸ್ಟ್ ಟೈಮು ಯಾರಿಗಾದರೂ ಕರ್ನಾಟಕ ರತ್ನ ಸಿಕ್ಕಿದೆ ಅಂತ ಹೇಳಿದರೆ ಅದು ಇಬ್ಬರು, ಒಂದು ಕುವೆಂಪು ಅವರಿಗೆ ಮತ್ತು ಒಂದು ಡಾಕ್ಟರ್ ರಾಜ್ಕುಮಾರ್ ಅವರಿಗೆ. ಡಾಕ್ಟರ್ ರಾಜ್ಕುಮಾರ್ ಅವರು ವಿಧಾನಸಭೆ ಮುಂಭಾಗದಲ್ಲಿ ಮೆಟ್ಲು ಮೇಲೆ ಸ್ವೀಕಾರ ಮಾಡ್ತಾರೆ. ಕುವೆಂಪು ಅವ್ರಿಗೆ ಹುಷಾರಿರೋದಿಲ್ಲ, ಅವರಿಗೆ ಬರಲಿಕ್ಕೆ ಆಗೋದಿಲ್ಲ. ಅವರು ಮೈಸೂರಲ್ಲೇ ಇರ್ತಾರೆ. ಆವಾಗ ನಮ್ಮ ತಂದೆ ಬಂಗಾರಪ್ಪಾಜಿ ಅವರು ಯಾರೋ IAS ಆಫೀಸರ್ ಜೊತೆ ಕಳಿಸಲಾಗಲ್ಲ, ಅದನ್ನು ಇಲ್ಲ ನನ್ನ ಗುರುಗಳು ಕುವೆಂಪು ಅವರು ನಾನೇ ಹೋಗಿ ಅದನ್ನು ಕೊಡಬೇಕು ಅಂಥೇಳಿ ಒಬ್ಬರು ಮುಖ್ಯಮಂತ್ರಿಗಳಾಗಿ ಅವ್ರ ಮನೆ ಬಾಗಿಲಿಗೆ ಹೋಗಿ ಸರ್ ಅಂತ ಕರಿತಾ ಇದ್ರು ಕುವೆಂಪು ಅವ್ರಿಗೆ. ಸರ್ ನಾನೇ ಬಂದು ಕೊಡಬೇಕು. ಅಯ್ಯೋ ಇಷ್ಟು ದೂರ ಯಾಕೆ ಬಂದ್ರಿ, ನೀವೆಲ್ಲ ಬೇರೆ ಬೇರೆ ಕೆಲಸ ಇರುತ್ತೆ. ಇಲ್ಲ ಹಾಗಲ್ಲ, ಗುರುಗಳಿಗೆ ಸಮರ್ಪಣೆ ಮಾಡ್ತಕ್ಕಂಥದ್ದು ನಾನೇನಾದ್ರು ಇವತ್ತು ಈ ಸ್ಥಾನವನ್ನು ತೊಗೊಂಡಿದ್ದೀನಿ ಅಂದರೆ ನಿಮ್ಮಂಥವ್ರ ಆಶೀರ್ವಾದದಿಂದ ಅಂಥೇಳಿ ಅವ್ರ ಮನೆ ಬಾಗಿಲಿಗೆ ಹೋಗಿ ಕೊಟ್ಟು ಬರ್ತಾರೆ. ಯಾಕೆಂದರೆ ಇದೆಲ್ಲ ನಮ್ಮ ತಂದೆಯವರು ನಮಗೆ ಕಲಿಸ್ಕೊಟ್ಟಿದ್ದು. ಯಾಕೆಂದರೆ ನಾವೆಲ್ಲ ಅಷ್ಟೊಂದು ಕೊಡ್ತಕ್ಕಂಥ ಸಂದರ್ಭದಲ್ಲಿ ನಮಗೆ ನೆನಪಿರಲ್ಲ. ಆದರೆ ಅವ್ರು ಬಂದು ಹೇಳಿದಾಗ ಅದರದ್ದು ಪ್ರಾಮುಖ್ಯತೆ, ಬೇರೆಯವರು ಅದ್ರ ಬಗ್ಗೆ ಮಾತಾಡಿದಾಗ ಎಷ್ಟು ಪ್ರಾಮುಖ್ಯತೆ ಇರ್ತದೆ ಅನ್ನೋದು ಅದನ್ನು ನಮ್ಮ ತಂದೆಯವರು ಎಷ್ಟು ಯಾವತ್ತೂ ಕೂಡ ಗುರುಗಳ ಸ್ಥಾನದಲ್ಲಿ ಇಲ್ಲ ಸರ್ ನಮ್ಮ ಮನೆಗೆ ಬಂದು ಕೊಡಬೇಕಂತ ಹೇಳಿ ಅವತ್ತು ಐ ಥಿಂಕ್ ನನಗನ್ಸುತ್ತೆ ಇವಾಗಲೂ ಕೂಡ ಫೋಟೋ ಇಲ್ಲಿ ಇಲ್ಲ ಅಂದರೆ ಅವರ ಮನೆಯಲ್ಲೂ ಕೂಡ ಇದೆ ಅಂಥೇಳಿ ಭಾವಿಸ್ತೀನಿ. ಅದಾದಮೇಲೆ ಹಾಗೆ ಮಾತಾಡಬೇಕಾದ್ರೆ ಕುವೆಂಪು ಅವರು ಹೇಳ್ತಾರೆ, ಇಲ್ಲ ನಮ್ಮ ತಂದೆಯವ್ರಿಗೆ ಅವ್ರು ಬಂಗಾರಪ್ಪ ಅವರೇ ಅಂತಲೇ ಹೇಳೋದು. ಅವರು ಸರ್ ಅಂತ ಹೇಳೆಲ್ಲ ಹೇಳ್ತಿರ್ಲಿಲ್ಲ, ಬಂಗಾರಪ್ಪರೇ ಅಂತಿದ್ರು. ಇಲ್ಲ ಬಂಗಾರಪ್ಪರೇ, ನನಗೂ ಭಾಳ ಆಸೆ, ಬಂದು ತೊಗೊಳಕ್ಕೆ ಆಸೆ ಇತ್ತು, ಏನು ಮಾಡೋಕ್ಕಾಗುತ್ತೆ, ವಯಸ್ಸು ಆಗಿದೆ, ಸ್ವಲ್ಪ ಹುಷಾರು ಇರಲಿಲ್ಲ, ವಯಸ್ಸಾದಂಗೂ ತುಂಬ ಆಸೆಗಳಿರ್ತವೆ ಅಂತ ಆ ಮಾತನ್ನು ಹೇಳಿಬಿಡ್ತಾರೆ. ಆವಾಗ ನಮ್ಮ ತಂದೆ ಬಂಗಾರಪ್ಪಾಜಿಯವರು ಕೇಳ್ತಾರೆ, ಏನು ನಿಮಗೆ ಆಸೆ, ಏನಿದೆ ಅಂದರೆ ಇನ್ನೂ ಏನು ಸಾಧನೆ ಮಾಡಬೇಕಂತ ಇದ್ರಿ? ಏನಿಲ್ಲ, ನಾನು ಹುಟ್ಟಿರ್ತಕ್ಕಂಥ ಊರು ಕುಪ್ಪಳ್ಳಿಯಲ್ಲಿ, ಇದು ಹಿರೇಕೊಡ್ಗೆ, ಅವರ ತಾಯಿಯವರು ಊರು. ಎಲ್ಲೂ ಹುಟ್ಟಿದ್ದೀನಿ, ಆ ಮನೆ ಒಂದ್ಸತಿ ನೋಡ್ಬೇಕಂತ ಆಸೆ, ಏನು ಮಾಡೋದು, ವಯಸ್ಸಾಗಿದೆ, ಹೋಗೋಕ್ಕಾಗೋದಿಲ್ಲ ಅಂತ. ಅಲ್ಲೇ ನಮ್ಮ ತಂದೆ ಬಂಗಾರಪ್ಪಾಜಿ ಇಷ್ಟೇನಾ ಅಂತ ಹೇಳಿ ಒಂದು ಗೌರ್ಮೆಂಟ್ ಆರ್ಡರ್ ಮಾಡಿ ಹೆಲಿಕಾಪ್ಟ್ರಲ್ಲಿ ಅವರ ಅಳಿಯಂದರು, ಆವಾಗ ಜಿಲ್ಲಾ ಉಸ್ತುವಾರಿ ಸಚಿವರು ಚಿಕ್ಕಮಗಳೂರಿಗೆ ಮಲ್ಲಿಕಾರ್ಜುನಯ್ಯನ ಯಾರೋ ಇರ್ತಾರೆ ಅನಿಸುತ್ತೆ, ಮತ್ತು ಒಬ್ಬರು ಡಾಕ್ಟ್ರು ಇನ್ನೊಬ್ಬರನ್ನ ಹೆಲಿಕಾಪ್ಟ್ರಲ್ಲಿ ಕಳಿಸಿ ಅವ್ರ ಮನೆ ಎದುರುಗಡೆನೇ ಅಲ್ಲೇ ಇಳಿಸಿ ಮನೆಯೆಲ್ಲ ನೋಡಿಸಿ ಪೈಲಟಿಗೆ ಹೇಳಿರ್ತಾರೆ ಮತ್ತು ಅಧಿಕಾರಿಗಳಿಗೂ ಹೇಳಿರ್ತಾರೆ. ವಾಪಸ್ ಬರಬೇಕಾದ್ರೆ ಶರತ್ ಅವರೇ ತಾವು
ಏನಿವತ್ತು ವೈಸ್ ಚಾನ್ಸಲರ್ ಆಗಿದ್ದೀರಿ ಅದನ್ನು ಹೋಗಿ ಹೇಳ್ಬೇಕು ಅವರಿಗೆ. ಬೇರೆ ಕಡೆಗೆ ಹೋಗಿತ್ತು, ನಿಮ್ಮ ಹೆಸರಲ್ಲಿ ಒಂದು ಯೂನಿವರ್ಸಿಟಿಯನ್ನು ನಾನು ಮಾಡಿದ್ದೀನಿ ಶಿವಮೊಗ್ಗದಲ್ಲಿ, ಅದನ್ನು ನೀವು ನೋಡಬೇಕು ಅಂತ ಹೇಳಿ ಹೆಲಿಕಾಪ್ಟ್ರಲ್ಲಿ 2 ರೌಂಡ್ ಹೊಡಿಸಿ ವಾಪಸ್ಸು ಮೈಸೂರಿಗೆ ಬಿಟ್ಟು ಬರ್ತಾರೆ. ಅಂದರೆ ಬಂಗಾರಪ್ಪಾಜಿಯವರಿಗೆ ವಿಶೇಷವಾಗಿ ಕುವೆಂಪು ಅವರ ಒಂದು ಅವ್ರ ಮೇಲೆ ಇಟ್ಟಿರ್ತಕ್ಕಂಥ ಅಭಿಮಾನ ಏನಿದೆ, ಅವರ ಗುರುಗಳ ಸ್ಥಾನವನ್ನು ನನಗನ್ಸುತ್ತೆ ಬಂಗಾರಪ್ಪಾಜಿಯವರು ಇಷ್ಟು ಮಟ್ಟಕ್ಕೆ ಬಂದಿದ್ದಾರೆ ಅಂತ ಹೇಳಿದರೆ ಹೆಚ್ಚು ಪಾತ್ರ. ಯಾಕೆಂದರೆ ಅವರು ವಿಶ್ವ ಮಾನವ ಅಂತ ಹೇಳಿ ಯಾವತ್ತೂ ಅಷ್ಟೇ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಹೇಳ್ತಾರೆ, ನಾವೆಲ್ಲ ಹುಟ್ಟಬೇಕಾದ್ರೆ ವಿಶ್ವ ಮಾನವ ಆಗ್ತೀವಿ. ಇವತ್ತಿನ ಜಾತಿ ಧರ್ಮ ಎಲ್ಲದರಲ್ಲೂ ಕೂಡ ಇಲ್ಲೇ ಇದೆ ಇದಲ್ಲ ನೋ ಇದು 92 ಇನ್ನೊಂದು ಅದು ಇದೆ, ಕೊಡೋದು ಇದೆಯಲ್ಲ, ಇಲ್ಲಿದೆ ನೋಡಿ, ಅದು ಕೊಡೋದು ಇದೆ, ಆ ಫೋಟೋ ಇದೆ, ಅದು ಮನೇಲಿದೆ. ಓಕೆ, ನೆಕ್ಸ್ಟ್ ಟೈಮ್ ಇಲ್ಲಿಟ್ರೆ ಒಂದ್ಸತಿ ನೋಡ್ತೀವಿ ನಾವು ಬಂದು. ಅದು ಭಾಳ ಸಂತೋಷ ನೋಡಿ, ಇಂಥ ಪುಣ್ಯದ ಕೆಲಸ. ಹೇಳ್ತಾರೆ ಸಿದ್ದರಾಮಯ್ಯ ಸಾಹೇಬರು ಕೂಡ, ಎಲ್ಲ ನಾವೆಲ್ಲ ಹುಟ್ಟಬೇಕಾದ್ರೆ ವಿಶ್ವ ಮಾನವ, ಇವತ್ತಿನ ವ್ಯವಸ್ಥೆಯಲ್ಲಿ ನಾವೆಲ್ಲ ಅಲ್ಪ ಮಾನವ ಆಗ್ಬಿಡ್ತೀವಿ, ಅದು ಬಹಳ ಮುಖ್ಯ ಅಂತ ಹೇಳಿ ನನಗೆ ಅದನ್ನು ಮಹಾಬಲೇಶ್ವರ ಅವರು ತುಂಬ ಅನುಭವಿಸಿದ್ದಾರೆ ಅಂತ ಹೇಳಿ ಭಾವಿಸ್ತೀನಿ. ಅವರು ವಾರಿಗೆ ಹೋದಾಗಿರಲಿ, ಅವರೆಲ್ಲ ಮಾಡಿ ಇವತ್ತೇನಾದ್ರು ಅವರು ಸಾಹಿತಿಗಳಾಗಿದ್ದಾರೆ ಅಂತ ಹೇಳಿದರೆ ಇವೆಲ್ಲದೂ ಕೂಡ ಸೇರಿಸಿ ಇವತ್ತು ಆ ಕಾವ್ಯವನ್ನು ಬರ್ತಕ್ಕಂಥ ಇಲ್ಲ ಇಂಥ ಒಂದು ಪ್ರಶಸ್ತಿಯನ್ನು ಪಡಿತಕ್ಕಂಥ ಒಂದು ವ್ಯವಸ್ಥೆ ಬಂದರೆ ಅದೆಲ್ಲೂ ಕೂಡ ಪ್ರೇರಣೆ ಆಗ್ತದೆ. ಅಂದರೆ ನಮ್ಮ ತಂದೆ ಬಂಗಾರಪ್ಪಾಜಿ ಅವರಿಗೆ ಕುವೆಂಪು ಅವ್ರ ಮೇಲೆ ಇಟ್ಟಿರ್ತಕ್ಕಂಥ ಬಹಳ ಅಭಿಮಾನದ ಒಂದು ವಿಚಾರಗಳನ್ನು ಹೋದ್ಸತಿನೂ ಕೂಡ ಬಂದಾಗ ಇಲ್ಲಿ ಮಾತಾಡಿದ್ದೆ ನಾನು, ಅದನ್ನು ಭಾಳ ಸಂತೋಷ ಆಗ್ತದೆ. ನಾನೊಬ್ಬ ಶಿಕ್ಷಣ ಸಚಿವನಾಗಿ, ಯಾಕೆಂದರೆ ನಮಗೆಲ್ಲ ಗೊತ್ತಿದೆ 1.5-2 ವರ್ಷದ ಹಿಂದೆ ನಮ್ಮ ಕನ್ನಡದ ಮೇಲೆ ಭಾರಿ ಕಾಮೆಂಟ್ಸ್ಗಳು ಸೋಷಿಯಲ್ ಮೀಡಿಯಾದಲ್ಲಿ ನಡೀತಾ ಇರ್ತವೆ. ಅದಕ್ಕೆ ನಾನು ಅದನ್ನ ಜಾಸ್ತಿ ತಲೆ ಕೆಡಿಸ್ಕೊಳ್ಳಲ್ಲ. ಅರ್ಧಜ್ಞಾನದವರೇ, ನೀವೆಲ್ಲ ಏನೂ ಮಾಡಿಲ್ಲ ಸದ್ಯ, ಇನ್ನು ನೀವೆಲ್ಲ ಪಕ್ಷದೊಳಗೆ ಬೇರೆಯವ್ರು ಮಾಡಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ. ಅದನ್ನು ಹೆಂಗೆ ತಗೋಬೇಕಂದ್ರೆ ನಾನು ಜಾಸ್ತಿ ಕಳಿಸಲ್ಲ. ಏನು ಮಾಡಿಬಿಟ್ಟಿದ್ದೀನಿ ಅಂದರೆ ಅದಕ್ಕೆಲ್ಲ ಉತ್ತರ ಪಾಠ ಹೇಳ್ಕೊಡೋ ಮೇಷ್ಟ್ರು ತಪ್ಪು ಹೇಳ್ಕೊಟ್ರೆ ಪಾಪ ಶಿಷ್ಯ ಏನು ಮಾಡ್ತಾನೆ, ಆ ಸ್ಥಾನದಲ್ಲಿ ಇದ್ದೀನಿ ಅಂತೇಳಿ ತಪ್ಸ್ಕೊಂಡ್ಬಿಡ್ತೀನಿ ನಾನು.